ಫ್ರೆಂಡ್ ICC ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾಗಿ ಚಾಂಪಿಯನ್ ಆಯ್ತು. ಆದ್ರೆ ಈ ಒಂದು ಸಂಭ್ರಮ ಇನ್ನೂ ಕೂಡ ಜನಕ್ಕೆ ಮನಸ್ಸಲ್ಲಿ ಹಾಗೆ ಇದೆ ಫ್ರೆಂಡ್. ಅದು ಮುಗಿತಾದಂತೆ ಚಾಂಪಿಯನ್ ಟ್ರೋಫಿ ಮುಗೀತು. ಈಗ ನೆಕ್ಸ್ಟ್ ಬರೋದೇ IPL ಫ್ರೆಂಡ್. ಟೋಟಲ್ ಆಗಿ IPL 2 ತಿಂಗಳು ಕ್ರಿಕೆಟ್ ಜಾತ್ರೆ. ಪ್ರತಿದಿನನೂ ಕೂಡ ಫ್ರೆಂಡ್, ಪ್ರತಿದಿನ ಕೂಡ 2 ತಿಂಗಳು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇದೆ ಫ್ರೆಂಡ್. ಈ ಒಂದು ಮ್ಯಾಚ್ಗೆ ಎಲ್ಲಾ ಟೀಮ್ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮೊಂದು RCB ಟೀಮು ಕೂಡ ಸ್ಪೆಷಲ್ ಆಗಿ ಬರುವಂತ ಪ್ಲೇಯರ್ಗೆ ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಭುವನೇಶ್ವರ್ ಕುಮಾರ್ಗೆ ಅದ್ದೂರಿಯಾಗಿ ವೆಲ್ಕಮ್ ಸಿಕ್ತು ಫ್ರೆಂಡ್. ಅವರು ಒಂದು ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡ್ರು. 2009ರಲ್ಲಿ RCBಗೆ ಆಡಿದ್ರು. ಆ ಒಂದು ಕ್ಯಾಲೆಂಡರ್ ತಗೋದು ನೆಕ್ಸ್ಟ್ ಕ್ಯಾಲೆಂಡರ್ 2025 ಕ್ಯಾಲೆಂಡರ್ ಹಾಗೆ ಹಾಕಿದ್ರು. ಅದು ಒಂದು ನೋಡಕ್ಕೆ ಚೆನ್ನಾಗಿತ್ತು. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಫ್ರೆಂಡ್. ಎಲ್ಲಾ ಪ್ಲೇಯರ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ವೆಲ್ಕಮ್ ಮಾಡಿ ಅವರ ಅನಿಸಿಕೆ, ಹಾಗೆ ಅವರ ಒಂದು RCB ಜರ್ಸಿ ತಗೊಟ್ಟು ಫೋಟೋ ಶೂಟಿಂಗ್ ತಗೋದು ಕೂಡ ಎಲ್ಲರೂ ಒಂದು ಸಪರೇಟ್ ವಿಡಿಯೋ ಮಾಡಿದ್ದಾರೆ. ಅದೊಂದು ವಿಡಿಯೋ ನೋಡ್ಬೇಕಂದ್ರೆ ನೀವು ಯೂಟ್ಯೂಬ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡ್ಕೊಂಡ್ರೆ ಅಲ್ಲಿ ಸರ್ಚ್ ನಲ್ಲಿ ಚಾನಲ್ ಓಪನ್ ಆಗುತ್ತೆ. ಆ ಚಾನಲ್ ಅಲ್ಲಿ ಶಾರ್ಟ್ ವಿಡಿಯೋಕ್ಕೆ ಹೋದ್ರೆ ನೀವು ಎಲ್ಲಾ ಪ್ಲೇಯರ್ ಯಾರೆಲ್ಲ RCBಗೆ ಫಸ್ಟ್ ಟೈಮ್ ಏನಾದ್ರು ಟೀಮ್ಗೆ ಜಾಯಿನ್ ಆಗೋರಿಗೆ ಅದ್ದೂರಿಯಾಗಿ ವೆಲ್ಕಮ್ ಸಿಗ್ತಾ ಇದೆ. ಹಾಗೆ ವೆಲ್ಕಮ್ ಅಂತೂ ಭರ್ಜರಿ ಚೆನ್ನಾಗಿರುವಂತ ವೆಲ್ಕಮ್ ಸಿಕ್ಕಿದೆ ಫ್ರೆಂಡ್ ಎಲ್ಲರಿಗೂ. ಇನ್ನೂ ಕೂಡ ಫಾರಿನ್ ಪ್ಲೇಯರ್ಸ್ ಇನ್ನೊಂದು ಬರೋ ಹಾಗಿದ್ದಾರೆ. ಎಲ್ಲ ಕೂಡ ಟೀಮ್ಗೆ ಸೇರ್ಕೊಂತಾ ಇದ್ದಾರೆ. ಹಾಗೆ ಸೇರ್ಕೊಳ್ಳಿ, ಟೀಮ್ ಪ್ರಾಕ್ಟೀಸ್ಗೆ ಅನುಕೂಲ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಆಗ್ಲಿ ಇಂಡಿಯನ್ ಪ್ಲೇಯರ್ಸ್ ಆಗ್ಲಿ ಅವರ ಒಂದು ಹೊಂದಾಣಿಕೆ ಮೇನ್ ಮುಖ್ಯ. ಅವರ ಒಂದು ಹೊಂದಾಣಿಕೆ ಆಗ್ಲಿ, ಹಾಗೆ ಅವರ ಒಂದು ಪ್ರಾಕ್ಟೀಸ್ ಸೆಷನ್ ಆಗ್ಲಿ ಎಲ್ಲವನ್ನು ಕೂಡ ಒಂದು 4-5 ದಿವಸ ಅನ್ಕೊಂಡ್ರೆ ಸೆಟ್ ಮಾಡ್ಕೊಂತಾರೆ. ಇವತ್ತು 13, 14, ಇನ್ನೊಂದು ಕೇವಲ 8 ದಿನ ಅಥವಾ 10 ದಿನ ಬಾಕಿ ಇದೆ. ಈ ಒಂದು 10 ದಿನ ಇನ್ನೊಂದು 4-5 ದಿವಸ ಒಳಗಡೆ ಎಲ್ಲಾ ಆಟಗಾರರು ಬಂದು RCB ಕ್ಯಾಂಪಿಗೆ ಸೇರ್ಕೊಂಡು ಪ್ರಾಕ್ಟೀಸ್ ಆರಂಭ ಮಾಡ್ತಾರೆ. ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಸ್ವಲ್ಪ ಬರೋದು ಲೇಟ್ ಆಗಬಹುದು. ಆದ್ರೆ ಲೇಟ್ ಆದ್ರೂ ಕೂಡ ಅವ್ರು ಫಸ್ಟ್ ಮ್ಯಾಚಿಗೆ ಆಡ್ತಾರೆ. ಯಾಕಪ್ಪ ಅಂದ್ರೆ ಚಾಂಪಿಯನ್ ಟ್ರೋಫಿಯಲ್ಲಿ ಆಡೋಕೆ ಚಾಂಪಿಯನ್ ಟ್ರೋಫಿಯಲ್ಲಿ ಅವರು ಆಡಿ ಬಿಸಿ ಇದ್ರು. ಹಾಗಾಗಿ ಈಗ ರೆಸ್ಟ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ರೆಸ್ಟ್ ಮಾಡ್ಕೊಂಡು ಈಗ ಬರ್ತಾರೆ ಇನ್ನೊಂದು 4 ದಿವಸ ಒಳಗಡೆ. ಟೋಟಲ್ ಆಗಿ ಎಲ್ಲಾ ಪ್ಲೇಯರ್ ಕೂಡ ಸಜ್ಜಾಗಿದ್ದಾರೆ RCBಗೆ. ಹಾಗಾಗಿ ವೆಲ್ಕಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್. ನೋಡೋಕೆ ಸಖತ್ ಇತ್ತು. ನಾನು ಅದು ನೋಡಿದ್ದೀನಿ. ನೀವು ನೋಡ್ಬೇಕಂದ್ರೆ ನೋಡಿ, ಎಂಜಾಯ್ ಮಾಡಿ. ಅದ್ದೂರಿಯಾಗಿ ಭುವನೇಶ್ವರ್ ಕುಮಾರ್ ಆಯ್ತು, ನಿತೇಶ್ ಶರ್ಮಾ ಆಯ್ತು, ಹಾಗೆ ಕುನಾಲ್ ಪಾಂಡ್ಯ ಆಯ್ತು, ಇವರೊಂದು ಅದ್ದೂರಿ ನಾನು ನೋಡಿದ್ದೀನಿ. ನೀವು ಕೂಡ ನೋಡ್ಕೊಂಡ್ ಬನ್ನಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.